ಜೈ ಶ್ರೀ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಹೊಲದಾಗ ಶೇಂಗಾಕಾಯಿ ಬಿತ್ತಾಕ ಬಂದೇವೀಗ. ರೈತನಿಗೆ ಬಿತ್ತನೆ ಅಂದ್ರೆ ಒಂದು ಕೆಲಸ ಅಲ್ರಿ, ಅದು ಒಂದು ಕನಸ. ಈ ಒಂದು ಬೀಜ ಮೇಲೆ ಇಡೀ ವರ್ಷದ ಆಸೆ, ನಂಬಿಕೆ ಮತ್ತು ಮನೆ ಬದುಕು ನಿಂತಿರ್ತೈತಿ. ನಮ್ಮ ಹೊಲದಾಗ ಕಬ್ಬ, ಜೋಳ, ಗೊಂಜಾಳ, ಗೋಧಿ, ಕಾಯಿಪಲ್ಯ ಮುಂತಾದ ನಾವು ಬೆಳಿತೇವೆ. ಈ ತಿಂಗಳು ನಾವು ಶೇಂಗಾ ಬೀಜ ಬಿತ್ತಾಕ ಬಂದೇವಿ. ಒಂದು ಬೀಜ ಮನೆಗೆ ಹಾಕೋ ಮೊದಲು ಹೊಲ ಸಿದ್ಧ ಮಾಡಬೇಕಾಗ್ತೈತಿ. ಮಳೆ ಸರಿಯಾಗಿ ಸಮಯಕ್ಕೆ ಬರಬೇಕಷ್ಟ. ದೇವರು ಕರುಣೆ ಮಾಡಿದರೆ ಚಿಕ್ಕ ಬೀಜ ದೊಡ್ಡ ಬೆಳೆ ಆಗುತ್ತದೆ. ಅದಕ್ಕೆ ರೈತ ಯಾವಾಗಲೂ ಭರವಸೆ ಮೇಲೆ ಬದುಕಿರ್ತಾನೆ. ನೋಡಿ, ಇವತ್ತು ಮಳೆ ಬಂದ ತಕ್ಷಣವೇ ನೆಲ ಚಲೋ ತೇವ ಆಗೈತಿ. ಅದಕ್ಕೆ ನಾವು ಸಮಯ ಹಾಳು ಮಾಡ್ದೆ ಹೊಲಕ್ಕೆ ಬಂದೇವಿ. ಒಂದೊಂದು ಸಾಲಿನಾಗ ಜಾಗ್ರತೆಯಿಂದ ಶೇಂಗಾ ಬಿತ್ತನೆ ಮಾಡ್ತಾಯಿದ್ದೀವಿ. ಬೀಜ ಸರಿಯಾಗಿ ಬಿದ್ದರೆ ಮಾತ್ರ ಬೆಳೆ ಚೆನ್ನಾಗಿ ಚಲೋ ಬರ್ತೈತಿ. ಮತ್ತು ಈ ಮಣ್ಣು ನಮ್ಮ ಜೀವನ, ಈ ಹೊಲವೇ ನಮ್ಮ ಆಸ್ತಿ, ನಾವು ಸುರಿಯುವ ಬೆವರೇ ನಮ್ಮ ಸಂಪತ್ತು. ಇಂದು ನಾವು ಬೆಳೆಯುತ್ತಿರುವ ಈ ಶೇಂಗಾಕಾಯಿ ನಾಳೆ ಚೆನ್ನಾಗಿ ಬೆಳೆದ ಎಲ್ಲರ ರೈತರ ಮನೆಗಳಲ್ಲಿ ಸಂತೋಷ ತರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಿರ್ತಾರೆ. ರೈತನಿಗೆ ಕಷ್ಟ ಹೊಸದಲ್ಲ, ಆದರೆ ಸೋಲು ಒಪ್ಪುದು ಕೂಡ ಹೊಸದಲ್ಲ. ಎಷ್ಟೋ ಸರಿ ಕಷ್ಟ ಬಂದರೆ ಮತ್ತೆ ಧೈರ್ಯದಿಂದ ಹೊಲಕ್ಕೆ ಇಳಿತಾನೆ. ಅದು ಆ ರೈತನ ಶಕ್ತಿ. ರೈತನ ಕೆಲಸ ದೂರದಿಂದ ನೋಡಕ್ಕೆ ಭಾಳ ಸುಲಭ ಅನಿಸ್ತೈತಿ, ಆದರೆ ನಿಜವಾಗ ಹೊಲಕ್ಕೆ ಇಳಿದಾಗ ಗೊತ್ತಾಗುತ್ತೈತಿ. ಬಿಸಿಲಿರಲಿ, ಮಳೆ ಇರಲಿ, ಕೆಸರು ಇರಲಿ, ಯಾವುದನ್ನು ಲೆಕ್ಕಿಸದೆ ದುಡಿಬೇಕಾಗ್ತೈತಿ. ಕೆಲವೊಮ್ಮೆ ಮಳೆ ಜಾಸ್ತಿ ಆದರೂ ತೊಂದರೆ ಆಗ್ತೈತಿ, ಮಳೆ ಬರದೇ ಇರೋದು ತೊಂದರೆ ಆಗ್ತೈತಿ. ಆದರೆ ರೈತರು ಯಾವತ್ತೂ ಧೈರ್ಯ ಬಿಡೋದಿಲ್ಲ ಮತ್ತು ಈ ಬೆಳೆ ಚೆನ್ನಾಗಿ ಬರಲಿ ಅಂತ ದೇವರಲ್ಲಿ ಬೇಡಿಕೊಳ್ತಿರ್ತಾನೆ. ನಮ್ಮ ಕಷ್ಟಕ್ಕೆ ಒಳ್ಳೆಯ ಫಲ ಸಿಗಲಿ. ಈ ಸಲ ಶೇಂಗಾಕಾಯಿ ಬೆಳೆ ಚಲೋ ಬರಲಿ, ನಮ್ಮ ರೈತರಿಗೆ ಒಳ್ಳೆಯ ಲಾಭ ಸಿಗಲಿ. ಹೊಲದಾಗಿನ ಕೆಲಸ ಮತ್ತು ರೈತನ ಶ್ರಮ ಮತ್ತು ನಮ್ಮ ಊರಿನ ಜೀವನ ಹೀಗೆ ತೋರಿಸ್ತಾ ಇರ್ತೀವಿ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ರಾಧೆ ರಾಧೆ.